ಸ್ನೇಹಿತರೆ, ಇವತ್ತ ಮೇ 22ನೇ ತಾರೀಕು ಅಂದ್ರೆ ಬುಧವಾರ ದಿನ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತ ನಿಮ್ಮ ಖಾತೆಗಳಿಗೆ ನಿಮ್ಮ ಆಸೆಯಂತೆ ಯಾರ್ಯಾರಿಗೆ 10ನೇ ಕಂತಿನ ಹಣ ಬಂದಿಲ್ಲ ಹಾಗೂ 11ನೇ ಕಂತಿನ ಹಣ ಬಂದಿಲ್ಲ, ಡಬಲ್ ಧಮಾಕ ಎರಡು ಸೇರಿ ಒಟ್ಟಿಗೆ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಇದು ಒಂದೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆಗೆ ಹೊಸ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಏನೋ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಬಾಕಿ ಇದೆಯಾ, ನಿಮ್ಗೆ ಹಣ ಬಂದಿಲ್ವಾ ಅಂದ್ರೆ 6ನೇ ಕಂತು, 5ನೇ ಕಂತು, 4ನೇ ಕಂತು, 7, 8, 9 ಈ ರೀತಿಯಾಗಿ ಪೆಂಡಿಂಗ್ ಹಣ ಯಾವುದೇ ಕಂತಿನ ಬಾಕಿ ಇದ್ರೆ ಅಂತವ್ರಿಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ಒಂದು ಎಲ್ಲ ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನಿಮಗೆಲ್ಲ ಗೊತ್ತಿರಬಹುದು, ಈಗ ಸದ್ಯದಲ್ಲಿ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಮಂದಿಗೆ ಇನ್ನೂ ಹಣ ಬಂದಿಲ್ಲ. ಅದ್ರ ಜೊತೆಗೆ ಕೆಲವರಿಗೆ 10ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು. ಈಗ ಒಟ್ಟಿಗೆ ಸೇರಿ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹೊಸ ಅಪ್ಡೇಟ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ಮೊದಲಿಗೆ 12ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಏನಂತ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಎಲ್ಲರೂ ಕಾಯ್ತಿರುವಂತದ್ದು 11ನೇ ಕಂತಿನ ಹಣ ಯಾರ್ಯಾರು ಪಡೆದಿದ್ದಾರೆ ಅಂತವ್ರಿಗೆ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಚುನಾವಣೆ ರಿಸಲ್ಟ್ ಒಳಗಡೆಗಾಗಿ ಈ ಒಂದು ಹಣ ಬರುತ್ತೆ 12ನೇ ಕಂತಿನ ಹಣ ಅಂತ ಕಾಯ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರವೇ ಖುದ್ದಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ ಬಗ್ಗೆ. ಸ್ನೇಹಿತರೆ, ಇಲ್ಲಿ 12ನೇ ಕಂತಿನ ಹಣ ನಿಮಗೆ ಮೇ ಬಿ ಯಾವಾಗ ಬರುತ್ತೆ ಅಂದ್ರೆ, ನಮಗೆ ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ, ಅಂದ್ರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸಿದ್ರು ಆ ಹೊಸ ಅಪ್ಡೇಟ್ ಅನ್ನ, ಅದು ನಮಗೆ ತಿಳಿದು ಬಂದಿದೆ. ಸೊ ಅಂದ್ರೆ ನಿಮಗೆ ಜೂನ್ 1ನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಆಲ್ಮೋಸ್ಟ್ ಈ ಒಂದು ಎಲೆಕ್ಷನ್ ರಿಸಲ್ಟ್ ಬರುವ ಮುಂಚಿತವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಸೇರುತ್ತಂತೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇನ್ನು ಕೆಲವೇ ದಿನಗಳು ಜೂನ್ 1ರಿಂದ ನಿಮಗೆ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಈಗ ಮೇನ್ ಟಾಪಿಕ್ ಬಂದ್ಬಿಡೋಣ. ಗೃಹಲಕ್ಷ್ಮಿಯರಿಗೆ 10 ಹಾಗೂ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇವತ್ತ ಬಿಡುಗಡೆ. ಹೌದು ಸ್ನೇಹಿತರೆ, ಇವತ್ತ ಮೇ 22 ಬುಧವಾರ ದಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈ ಒಂದು 4,000 ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ 11ನೇ ಕಂತಿನ ಹಣ ಕೇವಲ 20% ಜನಗಳಿಗೆ ಮಾತ್ರ ಬಂದಿದಂತೆ, 80% ಜನಗಳಿಗೆ ಬರ್ಬೇಕಂತೆ. ಸೊ ಈಗ 11ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಯಾರ್ಯಾರಿಗೆ 10ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಒಟ್ಟಿಗೆ ಸೇರಿ ಅದು 2,000 ಇದು 2,000 ಸೇರಿ ಒಟ್ಟಿಗೆ 4,000 ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಪೆಂಡಿಂಗ್ ಹಣ ಬರುವಂತ ಒಂದು ಯಾರ್ಯಾರಿಗೆ ಬಂದಿಲ್ಲ ಅವರ ಪರಿಸ್ಥಿತಿ ಏನು? ಸೊ ಇಲ್ಲಿ ನಿನ್ನೆ ತಾನೇ ನಿಮ್ಗೆ ತಿಳಿಸಿದೆ, ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಯಾರ್ಯಾರಿಗೆ ಈ ಒಂದು ಮಧ್ಯದಲ್ಲಿ ಕಂತುಗಳ ಹಣ ಬಂದಿಲ್ಲ, 1ನೇ ಕಂತು, 2ನೇ ಕಂತು, ಮಧ್ಯದಲ್ಲಿ 4, 5 ಈ ರೀತಿಯಾಗಿ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ದು, ಕೆಲವೊಂದು ಕಂತುಗಳ ಹಣ ಬಂದು ಇನ್ನೊಂದು ಕೆಲವೊಂದು ಕಂತುಗಳ ಹಣ ಬಂದಿಲ್ಲ ಅಂದ್ರೆ, ಸೊ ಅಂತವ್ರಿಗೆ ಕೂಡ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾರಂತೆ. ಹಂತವಾಗಿ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಸ್ವಲ್ಪನೇ ಹಂತವಾಗಿ ಬಿಡುಗಡೆ ಮಾಡ್ತಾರಂತೆ. ಜಸ್ಟ್ ಯಾರಿಗೆ ಈ ಒಂದು ಪೆಂಡಿಂಗ್ ಹಣ ಬಂದಿಲ್ಲ ವೇಟ್ ಮಾಡಬೇಕು ಅಷ್ಟೇ, ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಕೂಡ ಬರುತ್ತೆ. ಸೊ ಹಾಗಾದ್ರೆ ಇವತ್ತ ಯಾರ್ಯಾರಿಗೆ ಈ ಒಂದು 10 ಹಾಗೂ 11ನೇ ಕಂತಿನ ಹಣ ಬಂತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.